ಅಣ್ಣಯ್ಯ ಅವರು ಫಾರೆಸ್ಟ್ ಆಫೀಸರು. ಇವರು ಸಮಕಾಲೀನರಲ್ಲದರ ದಿಗ್ಗಜರು. ಸದಾಶಿವ ಶಿವಯ್ಯನವರು, ನಮ್ಮ ಸಂಪಂಗಿಯರವರೆಲ್ಲ ಅವರು ನಮ್ಮ ಗುರುಗಳು. ಅವರು ಅಭಿಲಾಷೆಗೆ ತಕ್ಕಂಗೆ ಇವರು IIFTನಾಗ ಅಲ್ಲಿ ಇಲ್ಲಿ ಒಳ್ಳೆ ಕೆಲಸ ಮಾಡಿ ರಿಟೈರ್ಡ್ ಆದಮೇಲೆ ಬೇಸಾಯ ಮಾಡ್ತಾರೆ. ಇವರು ಮಂಡ್ಯದಿಂದ ಬಂದವ್ರೆ. ನಮ್ಮ ಅಶ್ವಥ್ ಅಲ್ಲಿಂದ ಅವ್ರನ್ನ ಕರೆದು ಇವತ್ತು ನಮ್ಮ ತೋಟಕ್ಕೆ ಕರ್ಕೊಂಬಂದಿರೋದು ನನ್ನ ಸೌಭಾಗ್ಯ. ಆಮೇಲೆ ಎಲ್ಲರೂ ಅಷ್ಟೇ, AB ಪಾಟೀಲ್ರು IIT ಪ್ರೆಸಿಡೆಂಟ್, ಆಮೇಲೆ ಇವರು ಬಿರಾದರ್ ಅವರು ಇಂಟರ್ನ್ಯಾಷನಲ್ ಸೈಂಟಿಸ್ಟ್. ನನಗೆ ಇಂಥವ್ರು ಸಂಪರ್ಕ. ಆಮೇಲೆ ಅಜಯ್ ಮಿಶ್ರಾ ಅವರು ನಮ್ಮ IIFT ಪ್ರೆಸಿಡೆಂಟ್ ಆಗಿದ್ರು. ಅಜಯ್ ಮಿಶ್ರಾ ಅವರು ನಮ್ಮ IIFT ಅಧ್ಯಕ್ಷರಾಗಿದ್ದರು. ಅವರು ಚೀಫ್ ಆಗಿದ್ದರು ಫಾರೆಸ್ಟ್ಗೆ. ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆನಾಗಿರೋರು. ಈ ನೇಳೆ ಮರ ನೋಡ್ಬೇಕನ್ನೋ ಆಸಕ್ತಿಯಿಂದ ಬಂದರೆ ನಾನು ಕೈ ಮುಗಿದವ್ರನ್ನೆಲ್ಲ ಬರಬೇಕು ಅಂತ ಕರೆದಿದ್ದೆ. ಬಂದವರೇ ನನ್ನ ಭಾಗ್ಯ. ನಮ್ಮ ಅಶ್ವಥಯ್ಯನವರು ಇವ್ರನ್ನೆಲ್ಲ ಲಿಂಕ್ ಮಾಡೋಕ್ಕೆ ಇವರೇ ಇಂಪಾರ್ಟೆಂಟು. ಇವ್ರು ನಮ್ಮ ನೆಂಟರು. ಅಶ್ವಥಯ್ಯನವರು ಇವ್ರ ತಂದೆಯವರು, ನಮ್ಮ ಮಾವನವರು ಭಾಳ ಹತ್ತಿರದವರು. ನಾನು ಮದುವೆದಾಗಿಂದ ಇವ್ರ ತಂದೆ, ಇವ್ರ ಫ್ಯಾಮಿಲಿ, ಇವ್ರ ಊರು ಎಲ್ಲ ನಾನು ನೋಡಿದ್ದೀನಿ. ನಮಗೆ ಭಾಳ ಬೇಕಾದ ನೆಂಟರು, ಭಾಳ ಜನಾನುರಾಗಿಗಳು. ಮಲ್ಲೇಶ್ ಲಿಂಗಾಚಾರ್ ಅಂತ. ನಾನು ಸ್ಯಾಂಡಲ್ವುಡ್ ನಂದು ಮೇಯ್ನು ಇದು. ಭಾಳ ಜನಕ್ಕೆ ಎನ್ಕರೇಜ್ ಮಾಡಿ ಈಗ ಒಂದು 20,000+ ಗ್ರೋಯರ್ಸ್ದು ನೆಟ್ವರ್ಕ್ ಯೂಟ್ಯೂಬಲ್ಲಿದೆ. ಓಕೆ, ಒಂದು ಸ್ಯಾಂಡಲ್ವುಡ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದು ಪ್ಲ್ಯಾಟ್ಫಾರ್ಮ್ ಅಂತ ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಇದಕ್ಕೆ ಬಂದಿರೋದೇ ನಮಗೆ ಖುಷಿ ಆಗ್ತಿದೆ. ಹನುಮಂತರಾಯಪ್ಪ, ರಿಟೈರ್ಡ್ ಉಪ ಅರಣ್ಯ ಸಂರಕ್ಷಕ. ನಾವು ಹಳ್ಳಿಯಿಂದಲೇ ವ್ಯವಸಾಯದಲ್ಲೇ ಹುಟ್ಟಿ ಬೆಳೆದು ಬಂದಿರೋದು. ಇನ್ನು ಹಳ್ಳಿಗೆ ಹೋದರೆ ಏನಂತಾರೆ ಅಂದರೆ, ಏನು ಮಾಡೋದಪ್ಪ ವ್ಯವಸಾಯ ಮನೆ ಮಕ್ಕಳು ಸಹಾಯ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ಯಾರು ನೋಡಿದ್ರು ವ್ಯವಸಾಯದಲ್ಲಿ ಏನು ಬರೋಲ್ಲ, ನಾವು ಯಾರು ಸಾಹುಕಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡೋದು ಇದಕ್ಕೆ? ನನಗೆ ನಿಜವಾಗ್ಲೂ ಇವ್ರ ತೋಟಕ್ಕೆ ಬಂದು ನಮ್ಮ ಪಟೇಲ್ ಸಾಹೇಬ್ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ನಾಗದಾಸನಹಳ್ಳಿ ಚಿಕ್ಕ ಕೆಂಪಣ್ಣ ಪಟೇಲ್ರವರ ಒಂದು ಸ್ವರ್ಗ ಭೂಮಿ ಅನ್ಬೇಕು, ಆ ಜಾಗದಲ್ಲಿ ನಾವು ನಿಂತಿದ್ದೇವೆ. ರಾಜ್ಯ ಕೃಷಿ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಂದರೆ IIFT ಸಂಸ್ಥೆಯಿಂದ ಬೆಂಗಳೂರಿನಿಂದ ಬಂದಿದ್ದೇವೆ. ಈ ಅರಣ್ಯ ಮರಗಿಡಗಳನ್ನು ಬೆಳೆಸೋದು ಕೇವಲ ಸರ್ಕಾರಿ ಇಲಾಖೆಗಳ ಹೊಣೆಯಲ್ಲ, ಜೊತೆಗೆ ನಮ್ಮ ಸಂವಿಧಾನ ಏನಿದೆ ಅದರಲ್ಲಿ ಆರ್ಟಿಕಲ್ ಅಥವಾ ವಿಧಿ 51(1)G ಕೆಳಗಡೆ ಪ್ರತಿಯೊಬ್ಬ ನಾಗರಿಕನು ಈ ಅರಣ್ಯಗಳನ್ನು, ವನ್ಯಜೀವಿಗಳನ್ನು, ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ನೀರಿನ ಮೂಲಗಳನ್ನು ಕಾಪಾಡಬೇಕು, ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು ಅಂತಕ್ಕಂಥ ಒಂದು ಕರ್ತವ್ಯ ಇದೆ. ಇದು ಮೂಲಭೂತ ಕರ್ತವ್ಯ. ಇದನ್ನು ಪಾಲನೆ ಮಾಡಬೇಕು. ಇವತ್ತೇನಾಗಿದೆ, ಸರ್ಕಾರಿ ಭೂಮಿಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಆಗಿದೆ. ಅದು ರಸ್ತೆ ಬದಿ ಇರ್ಬೋದು, ರೈಲ್ವೆ ಲೈನ್ ಬದಿ ಇರ್ಬೋದು, ಗುಂಡುತೋಪು ಇರ್ಬೋದು, ಅಥವಾ ಇವನ್ ರಿಸರ್ವ್ ಫಾರೆಸ್ಟ್ ಒತ್ತುವರಿ ಆಗಿದೆ, ಗೋಮಾಳ ಆಗಿದೆ, ಜೊತೆಗೆ ಸ್ಮಶಾನನೂ ಬಿಡುತ್ತಿಲ್ಲ. ಕೆಲವು ಕಡೆ ಹೂಳಲಿಕ್ಕೂ ಕೂಡ, ಹೆಣ ಊತಾಕ್ಲಿಕ್ಕೂ ಕೂಡ ಜಾಗ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇದೆ. ಆದರೆ ನಮ್ಮಲ್ಲಿ ಒಂದು ಸಮತೋಲನ, ಪರಿಸರ ಸಮತೋಲನ ಇರಬೇಕು ಅಂತ ಹೇಳಿದ್ರೆ ಭೂಮಿಯ 1/3 ಭಾಗ 33% ಅರಣ್ಯ ಇರಬೇಕು ಅಥವಾ ಮರಗಿಡಗಳಿರಬೇಕು ಅಂತಿದೆ. ಆದರೆ ಈಗ ಇರ್ತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಂದು 21-22% ಇದೆ. ಇನ್ನು 11% ನಾವು ಇದು ಮಾಡಬೇಕಾದ್ರೆ ನಾವು ರೈತರ ಭೂಮಿಗೆ ಹೋಗಬೇಕು. ಅದಕ್ಕೆ ನಾವು ಕೃಷಿ ಅರಣ್ಯ ಅಂತ ಹೇಳ್ತೀವಿ. ಇದೊಂದು ಏನು ಡಾಕ್ಟರ್ NC ಪಟೇಲ್ರ ತೋಟದಲ್ಲಿದೆ, ಇದು ಒಂದು ಕೃಷಿ ಅರಣ್ಯವೇ. ಇಲ್ಲಿ ಮರಗಿಡಗಳನ್ನು ಬೆಳೆಸೋದಕ್ಕೆ ರೈತರಿಗೆ ಒಂದು ಪ್ರೇರೇಪಣೆಯನ್ನು ಮಾಡಿ ಹೆಚ್ಚು ಮರಗಿಡಗಳು ಬರುವ ರೀತಿ ನೋಡಿಕೊಳ್ಬೇಕಾಗ್ತದೆ. ಒಂದು ಸಭೆಯಲ್ಲಿ ಅಂದರೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಅವರು ಸದಸ್ಯ ಕಾರ್ಯದರ್ಶಿ ಮಾತನಾಡ್ತಾ ಇದ್ದರು. ಅವರು ಒಂದು ಗುರಿಯನ್ನು ತಗೊಂಡಿದ್ದಾರೆ, ಸಂಕಲ್ಪವನ್ನು ಮಾಡಿದ್ದಾರೆ. ಏನು, 5 ಕೋಟಿ ಸಸಿಗಳನ್ನು, ಅಂದರೆ ಬೆಂಗಳೂರು ನಗರದಲ್ಲಿ 2 ಕೋಟಿ ಮತ್ತು ಬೆಂಗಳೂರಿನ ಹೊರಗಿನ ಜಿಲ್ಲೆಗಳಲ್ಲಿ 3 ಕೋಟಿ ಗಿಡ ಮರಗಳನ್ನು 5 ವರ್ಷಗಳಲ್ಲಿ ಬೆಳೆಸಬೇಕು ಅಂತ ಹೇಳಿ ನಮ್ಮ IIFT ಸಂಸ್ಥೆಯಿಂದನೇ ಒಂದು ಪ್ಲ್ಯಾನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಮುನ್ಸೂಚನೆ ಕೊಡ್ತಾ ಇರೋದೇನಪ್ಪ ಅಂದರೆ, ಈಗ ಅರಣ್ಯ ಇಲಾಖೆಯವ್ರಿಗೆ ಗಿಡ ಕೊಡಿ ಅಂತ ಹೇಳಿದ್ರೆ ಉಳಿದು ಬೆಳೆದು ಕೊಡ್ತಾರೆ, ಅದು ಪ್ರಯೋಜನ ಆಗೋದಿಲ್ಲ. ಈಗ ಬೆಳೆಸಿ ಮುಂದಿನ ವರ್ಷಕ್ಕೆ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿ. ಅಲ್ಲ, ಯಾವಾಗನಾಗ್ಲಿ ಮೊದಲೇ ಇಂಥ ಗಿಡ ಬೆಳೆಸ್ಬೇಕು, ದಷ್ಟಪುಷ್ಟವಾಗಿರ್ಬೇಕು ಅಂತ ಅಡ್ವಾನ್ಸ್ ಆಗಿ 1 ವರ್ಷ ಮುಂಚಿತವಾಗಿ ಯೋಜನೆ ಮಾಡ್ಕೊಂಡ್ರೆ ಕಡೆ ಪಕ್ಷ ಈ ವರ್ಷ ಉಣ್ಬಿಡ್ಲಿ ಅವರು ಸಮಾಧಾನ ಆಗ್ತಾರೆ. ನೆಕ್ಸ್ಟ್ ಇಯರ್ಗಾದ್ರೂ ದೇ ಶುಡ್ ಗೆಟ್ ಎಕ್ವಿಪ್ಡ್. ಹೌದು, ಕ್ವಾಲಿಟಿ ಸೀಡ್ಲಿಂಗ್ಸ್. ಹೌದು ಸರ್, ನೀವು ನಿಮ್ಮ ಇಲಾಖೆಯಿಂದ ಅವ್ರಿಗೆ ಸಲಹೆ ಭಾಳ ಇಂಪಾರ್ಟೆಂಟ್. ಯಾವ ಮರ ಬತ್ತದಲ್ಲಿ ಯಾವುದು ಉಳಿತದೆ ಅಂಥವನ್ನ. ಈಗ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಏನು 10 ಒಂದು ಕಾಣಿಸುತ್ತೆ ಅಗ್ರೋ ಕ್ಲೈಮೆಟಿಕ್ ಝೋನ್ ಇದ್ದಾವೆ. ಅದು ಕರಾವಳಿ ಇರ್ಬೋದು, ಮಲೆನಾಡು ಇರ್ಬೋದು, ಸೆಮಿ ಮಲೆನಾಡು ಇರ್ಬೋದು, ಬಯಲುಸೀಮೆ ಇರ್ಬೋದು, ಈ ರೀತಿ ಏನಿದ್ದಾವೆ
ಇವುಗಳನ್ನು ಗುರುತಿಸಿ ಆ ಜಾಗದಲ್ಲಿ ಅಲ್ಲಿನ ಮಣ್ಣಿಗೆ ಅಲ್ಲಿನ ಹವಾಗುಣಕ್ಕೆ ಯಾವ ಗಿಡಗಳು ರೈತರು ಒಪ್ಕೊಳ್ಳುವಂಥದ್ದು, ಜನರು ಒಪ್ಕೊಳ್ಳುವಂಥದ್ದು ಬರಬೇಕು ಅಂತ ಗಿಡಗಳನ್ನು ಬೆಳೆಸಿ ಅಂತೇಳಿ ನನ್ನ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಆ DPR ನಮ್ಮ AFT ಇಂದ ಮಾಡಿಕೊಡ್ತೀವಿ. ಅದರಲ್ಲಿ ನೀವು ಹೇಳ್ದಂಗೆ ಈಗ ಹುಣಸೆ, ನೇರಳೆ, ಹಲಸು, ಮಾವು ಇವನ್ನೆಲ್ಲ ತಗೊಳ್ಬೋದು ಅನ್ನೋದಕ್ಕೆ ಒಂದು ಪ್ರಾತ್ಯಕ್ಷತೆ ಇದು. ಇಲ್ಲ ಸರ್, ಮಾವು ಮತ್ತೆ ಅರಣ್ಯ ಇಲಾಖೆನಲ್ಲಿ ಏನು ಖಾಲಿ ಜಾಗ ಇದೆ, ಈ ತರ ಹಣ್ಣಿನ ಗಿಡಗಳನ್ನ ಅದರಲ್ಲೂ ನೇರಳೆ ಇಂಥದ್ದು ಮಾಡಿದ್ರೆ ಅನೇಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನುಕೂಲ. ನೇರಳೆ, ಹಲಸು, ಹುಣಸೆ ಪ್ರಾಧಾನ್ಯತೆ ಕೊಡಿ. ಆಮೇಲೆ ಬೇವು ಹೊಂಗೆಗೂ ಪ್ರಾಧಾನ್ಯತೆ ಕೊಡಿ. ಹೌದು ಹೌದು. ಈಗ ಬೆಂಗಳೂರಿನಲ್ಲಿ ಮರಗಳಾಗ್ತಾರಲ್ಲ, ಅಲ್ಲಿ ಹೆಚ್ಚಿಗೆ ಕೊಡಬೇಕು. ನಾನು ಪೇಪರ್ನಾಗ ಓದ್ತೀನಿ, ಇಷ್ಟು ಲಕ್ಷ ಉಣ್ತೀವಿ ಅಂತಾರೆ, ಫೋಟೋ ತೆಗಿಸ್ಕೊಂಡ್ಬಿಡ್ತಾರೆ, ಉಣಿರ್ತಾರೆ. ಏಪ್ರಿಲ್ ತಿಂಗಳಿಗೆ ಎಷ್ಟು ಬದುಕಿವೆ ಅಂತ ನೀವು ದಯಮಾಡಿ ಅದನ್ನ ರಿವ್ಯಾಲ್ಯೂಯೇಟ್ ಮಾಡಬೇಕು. ಅದು ಕೊಟ್ಟವ್ರಲ್ಲ ಅವರು ಸ್ವಲ್ಪ ದೇಶಭಕ್ತಿಯಿಂದ ಲೆಕ್ಕ ಸರಿಯಾಗಿ ಹಾಕ್ಬೇಕು. ಗಿಡ ಪ್ರಾಣ ಉಳಿಸ್ಬೇಕು, ಮರ ಬೆಳೆಸ್ಬೇಕು. ಯಾವುದೋ ನರ್ಸರಿಯಾಗ ಯಾವುದೋ ಗಿಡ ತಂದ ಇಲ್ಲ ಸರ್, ಯಾರು ಬೆಳೆಸಲ್ಲ ನರ್ಸರಿಯಾಗ. ಈಗ ಹೇಳಿ ಬೆಳೆಸಬೇಕು. ನನಗೆ ಬೇಕಾದ ಜನ ಫ್ರೆಂಡ್ಸ್ ಅವರೇ ನರ್ಸರಿನವರು, ನಮ್ಗೇನದು ಗೊತ್ತೇ ಇಲ್ಲ ಅಂತಾರೆ. ಪ್ರತಿಯೊಂದು ನರ್ಸರಿಗೂ ಈ ಒಂದು ಕೊಟೇಶನ್ ಏನನ್ನ ತಗೊಂಡು ಮುಂದ್ ವರ್ಷಕ್ಕೆ ಇಷ್ಟು ಬೇಕು, ನೀವ್ ಎಷ್ಟು ಕೊಡ್ತೀರಾ ಅಂತ ಗುಣಮಟ್ಟನ ಒಂದು ನಿಗದಿ ಮಾಡ್ಬೇಕು. ಈಗ ಜಿ ರಾಮೇಗೌಡರು ಒಂದು ಕತೆ ಹೇಳೋರು, ಹಿಂದಿನ ಅವ್ರು ಹೇಳೋರು, ಯಾರೋ ಒಬ್ಬ ಮಂತ್ರಿ ಹೇಳಿದ್ರು, ಮರಿಗೌಡ್ರ ಕಾಲದಾಗ ಸಸಿಗಳು ಕಟ್ತೀವಿ ಅರ್ಜನರಿಗೆಲ್ಲ ಹಾಕ್ಬಿಡ್ಲಿ ಅಂತ ಹೇಳಿದ್ರಂತೆ. ಆದ್ರೆ ರಾಮೇಗೌಡರು ಹೇಳವ್ರೆ, ನೋಡಪ್ಪ ಸರ್ಕಾರ ಕೊಡೋದು ಹೆಂಗೆ ಅಂದ್ರೆ ಎಳು ಬಂದಿರೋ ಮಕ್ಕಳನ್ನ ಸಾಕು ಅಂತ ಬಡವನ ಕೈ ಕೊಡ್ತಾರೆ ಅಂತ ಅಸೆಂಬ್ಲಿನಾಗೆ ಮಾತಾಡೋರು ಅವರು. ಎಳು ಬಂದಿರೋ ಮಕ್ಕಳನ್ನ ಬಡವರು ಕೊಟ್ಟು ಸಾಕ್ರಿ ಅಂತಾರೆ. ಎಳು ಬಂದಿರೋ ಮಕ್ಕಳಕ್ಕ ಸಾವುಕಾರ ಸಾಕಿ ಗಟ್ಟಿಮುಟ್ಟಾಗಿ ಬೆಳ್ಸಕ್ಕಾಗಲ್ಲ. ಎಳು ಬಂದಿರೋ ಮಕ್ಕಳನ್ನ ಬಡವನಿಗೆ ಸಾಕಾಗಿ ಕೊಡೋದು ಎಷ್ಟು ಸಮಂಜಸ? ಅದಕ್ಕೆ ಎಣ್ಣೆ ಬೆಣ್ಣೆ ಎಲ್ಲಿಂದ ನಾವು ಸಾಕ್ಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು. ಗಟ್ಟಿಮುಟ್ಟಾಗಿರೋದೇ ಸಸಿ ಉಣ್ಬೇಕು ಸರ್. ಆಮೇಲೆ ದೊಡ್ಡ ಸೂಸಿನೇ ಉಣ್ಬೇಕು. ಮೇಕ್ ಇಟ್ ಎ ಪಾಯಿಂಟ್. ನನ್ನ ಅನುಭವದ ಮೇಲೆ ತಮ್ಗೆ ಹೇಳ್ತೀನಿ, ಅವ್ರಿಗೆ ಸಲಹೆ ಕೊಡಿ, ಗಟ್ಟಿ ಮುಟ್ಟಾಗಿ ಅಷ್ಟತ್ರ ಬೆಳೆದಿರ್ಬೇಕು ಸೂಸಿ. ಒಂದು 5 ಅಡಿ 6 ಅಡಿ ಗಿಡ 4 ಅಡಿ ಆದ್ರೂ ಕನಿಷ್ಠ ಬ್ಲಾಕ್ ಪ್ಲಾಂಟೇಶನ್ ಅಲ್ಲಿ 3 ರಿಂದ 4 ಅಡಿ ಬುಡ ಇರ್ಬೇಕು. ಹೌದು, ನಾನು ಲಾಸ್ಟ್ ಇಯರ್ ಅಥವಾ ಇಷ್ಟಾದ್ರೂ ಇರ್ಬೇಕು. ಸಸಿಗಳು ಹಂಚಿದ್ರು, ಅದು ಮೂಗಿನ ಕೂರ್ಲ್ ಕಾತರ ಇತ್ತು ಆ ಸಸಿ. ನಾನು ಅವತ್ತು ಅವ್ರಿಗೆ ಹೇಳಿದೆ, ಯಾರಿಗೆ 10,000 ಕೊಟ್ಟರು 10 ಹಸಿನ ಬೆಳೆಯೋಕ್ಕಾಗಲ್ಲ, ಅದಕ್ಕೆ ವಿಗರ್ ಇರಬೇಕು. ಹೌದು. ಗೌರ್ಮೆಂಟ್ ಕಾರ್ಯಕ್ರಮಗಳು ನೋಡಿದ್ದೀನಿ, ಸ್ಕೂಲ್ ಮಕ್ಕಳಿಗೆ ಹಂಚಿಬಿಡ್ತಾರೆ, ಅವ್ರ ಮನೆಗೆ ತಗೊಂಡೋಗಿ ಇದು ಒಳಗಾಕ್ತಾರೆ. ಸ್ಕೂಲ್ ಮಕ್ಕಳಿಗೆ ಜಮೀನು ಉಣೋ ಶಕ್ತಿ ಇರ್ತದ? ಕೆಲವು ಸ್ಕೂಲ್ನವ್ರು ಹೇಳ್ತಾರೆ ಮಕ್ಕಳಿಗೆಲ್ಲ ಒಂದೊಂದು ಸಸಿ ಕೊಟ್ಬಿಟ್ವಿ. ಇಟ್ ಈಸ್ ಶೀರ್ ನಾನ್ಸೆನ್ಸ್. ಹೌದು. ಬೆಳೆಯಕ್ಕೆ ಜಾಗ ಇರಬೇಕು, ಚೆನ್ನಾಗಿರ್ಬೇಕು. ಮಕ್ಕಳ ಕೈಗೆ ಸಸಿ ಕೊಡೋದು ಬೇಡ, ಅವ್ರ ಕೈಲಿ ಊಡಿಸಿ ಒಳ್ಳೆ ಜಾಗದಾಗ ಅವರು ಭಾಗವಹಿಸ್ಲಿ. ಒಳ್ಳೆ ಗಿಡ, ದಷ್ಟಪುಷ್ಟವಾದ ಗಿಡ, ಆರೋಗ್ಯವಂತ ಗಿಡವನ್ನ ಒಳ್ಳೆ ಜಾಗದಲ್ಲಿ ಯಾವ ರೀತಿ ನೆಡಬೇಕು ಅನ್ನೋದನ್ನ ಅವರಿಗೆ ತೋರಿಸ್ಕೊಟ್ಟು ಅವ್ರು ನೋಡ್ಕೊಳ್ಳಿ ಅಂತ ಬಿಡ್ಬೋದು. ಇದುವರೆಗೂ ಇಲಾಖೆಯವರು ನಾನು ಹೇಳೋ ಪಾಯಿಂಟ್ಗಳನ್ನ ಗಮನ ಹರಿಸಿದ್ರೆ ಅಧಿಕಾರಿಗಳು ಒಳ್ಳೆ ಮರಗಳು ಬೆಳೆಯವು, ಎಲ್ಲ ಕೆಲ್ಸಕ್ಕೆ ಬರೋ ಸಸಿ ಕೊಡ್ತಾರೆ, ಕನಿಷ್ಠವಾದ ಗ್ರೇಡ್ ಸಸಿ ಕೊಡ್ತಾರೆ. ಈಗ 5 ಕೋಟಿ ಸಸಿ ಎಲ್ಲಿ ಯಾರ ಹತ್ರ ಇರಲ್ಲ, ಯಾರೋ ಒಬ್ಬನ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಅವನು ಎಲ್ಲ ಸೇರಿಸಿ. ಇದರಲ್ಲಿ ಈ ವರ್ಷ ಪ್ಲಾನ್ ಮಾಡಿಕೊಂಡು ಮುಂದಿನ 5 ವರ್ಷಗಳಲ್ಲಿ ಮುಂದಿನ ವರ್ಷದಿಂದ 5 ವರ್ಷ ಸದೃಢವಾದ ಪ್ಲಾಂಟ್ ಕೊಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಈಗ ನಮ್ಮ ರೋಡಲ್ಲಿ ಒಬ್ರು ಇಂಜಿನಿಯರಿಂಗ್ ಕಾಲೇಜ್ನವರು ಸೆಂಟ್ರ್ನಾಗ ಮರ ಹಾಕ್ತೀವಿ ಅಂತ ಹಾಕಿರು ಪಾಪ. ಡಿಸೆಂಬರ್ನಾಗ ಏನೋ ಹಾಕಿರು, ಅಕ್ಟೋಬರ್, ನವಂಬರ್, ಡಿಸೆಂಬರ್ನಾಗ. ಆಮೇಲೆ ಅವಕ್ಕೆ ಬೇಸಿಗೆನಾಗ ನೀರು ಹಾಕಲ್ಲ. ಇವತ್ತು ನಿಮಗೆ ತೋರಿಸ್ತೀನಿ ಹೋಗೋ ದಾರಿನಾಗೆ, ನಮ್ದೊಂದು ಡಬಲ್ ರೋಡ್ ಬರ್ತದಲ್ಲ, ಅಲ್ಲಿ ಬಲಗಡಿಗೆ ನೋಡ್ರಿ ಬರೀ ಹುಲ್ ಬೆಳ್ಕೊಂಡದೆ. ಫಾಲೋ ಅಪ್ ಭಾಳ ಇಂಪಾರ್ಟೆಂಟ್ ಸರ್. ದಾಕ್ಷಿಣಿಗೆ ಬರೋಲ್ಲ. ನಾವು ಯಾವ್ದಾನ ಬ್ಯಾಂಕಾಗ ಹಾಕಿದ್ರೆ ಅದಷ್ಟು ಕದೆ ಬೆಳ್ಕೊಂಡು ಹೋಗ್ತದೆ, ಸಸಿ ಹಂಗೆ ಬೆಳೆಯೋದಿಲ್ಲ. ಗಿಡಗಳನ್ನ ಅರಣ್ಯ ಇಲಾಖೆನೆ ಬೆಳೆಸಿ, ಅದು ಏನು ಒಳ್ಳೆ ಇದು ಬೀಜಗಳಿಂದ ಬೆಳೆಸಿದಂತ ಅಥವಾ ಗ್ರಾಫ್ಟ್ ಮಾಡಿರ್ತಕ್ಕಂಥ ಗಿಡಗಳನ್ನ ಬೆಳೆಸಿ, ನೀವು ಹೇಳ್ದಂಗೆ ಬ್ಲಾಕ್ ಪ್ಲಾಂಟೇಶನ್ ಅಲ್ಲಾದ್ರೆ ಕನಿಷ್ಠ 3 ರಿಂದ 4 ಅಡಿ, ರೋಡ್ ಸೈಡ್ ಮತ್ತೆ ಓಪನ್ 3 ಅಡಿ 4 ಅಡಿ ಸಾಕು. ಬ್ಲಾಕ್ ಪ್ಲಾಂಟೇಶನ್ ಎಲ್ಲಿಗೆ ಹಾಕಿ ರೋಡ್ ಸೈಡ್ ಮತ್ತೆ ಇದಕ್ಕೆ ಸ್ವಲ್ಪ ದೊಡ್ಡ ನಗರದ ಒಳಗಡೆ ದೊಡ್ಡವು ಹಾಕಿ ಅವಕ್ಕೆ ಟ್ರೀ ಗಾರ್ಡ್ ಹಾಕ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಬೇಲಿ ಯಾವ ತರದ ಬೇಲಿಯನ್ನ ಹಾಕಿ ಉಳಿಸ್ತಕ್ಕಂಥದ್ದು. ನೀವಾಗ್ಲೇ ಹೇಳ್ದಾಗೆ ಈ ಹುಣಸೆ, ನೇರ್ಲೆ, ಹೊಂಗೆ ಮತ್ತೆ ಬೇವು, ಇನ್ನೊಂದು ಕೂಡ ಮಾವು, ಇಂಥವನ್ನು ಕೂಡ ಹಲಸು ಮುಖ್ಯವಾಗಿ ಹಲಸು, ಈ ಗಿಡಗಳನ್ನು ಕೂಡ ಹೆಚ್ಚಿಗೆ
ಯಾವ ಪ್ರದೇಶಕ್ಕೆ ಅವು ಸೂಕ್ತ ಆಗ್ತವೆ ಅದನ್ನು ಹಾಕುವ ಒಂದು ಯೋಜನೆ ನಡೀತಾ ಇದೆ ಈಗ. ಸರ್ ಈಗ ಗಿಡ ಬೆಳೆಸೋದು 15-16 ವರ್ಷ ಆಯ್ತು ಮರ ಹಾಕಿ, ಹಾಂ ಹಾಂ. ಗೊಬ್ಬರನೇನು ಕೇಳಲ್ಲ. ಕೆಳಗಡೆ ಈ ಬಿದ್ದಿರ್ತಕ್ಕಂಥ ಹಣ್ಣಿಂದೆ ಇದೇ ಗೊಬ್ಬರ ಆಗಿದೆ. ಫಸ್ಟ್ ಕ್ಲಾಸ್ ಕಾಂಪೋಸ್ಟ್ ಇದು. ಇಷ್ಟೊಂದು ಹಣ್ಣುಗಳು ಇರ್ಬೇಕಾದ್ರೆ ಅಷ್ಟೊಂದು ಹೂಗಳು ಬಿಟ್ಟಿವೆ. ಈ ಜೇನು ಪೆಟ್ಟಿಗೆಗಳನ್ನು ಇಡೋದು ಇಲ್ಲ ಒಂದು ಸರ್, ನಮ್ಮಲ್ಲಿ ಏನಾಗ್ತದಂದ್ರೆ ನಾನು ಬಹಳ ಪ್ರಯತ್ನ ಪಟ್ಟೆ. ನನಗೆ BDOಗಳು ಅವರು ಅವಾಗಿನ ಕಾಲದಿಂದ ನಾವು ಇದಕ್ಕೊಂದ್ಸರಿ ಫ್ಲವರ್ನಾಗ ಒಂದು ಇನ್ಸೆಕ್ಟಿಸೈಡ್ ಹೊಡಿತೀವಿ. ಆಮೇಲೆ ದ್ರಾಕ್ಷಿ ತೋಟ ನಾವು ಜಾಸ್ತಿ ಬೆಳೆಯೋರು. ದ್ರಾಕ್ಷಿ ತೋಟಗಳು ಇದ್ ಕಡೆ ಜೇನು ಪೆಟ್ಟಿಗೆ ಆಗಲ್ಲ, ಹುಳುಗಳೆಲ್ಲ. ಆಮೇಲೆ ಕೆಲವ್ರು ಹೇಳ್ತಾರೆ ನೇರಳೆಹಣ್ಣು ಗಿಡದಾಗಿದ್ದು ಜೇನು ಬಹಳ ಉತ್ಕೃಷ್ಟವಾದಂತ. ನಾನು ಪ್ರಯತ್ನ ಪಟ್ಟೆ, ಐ ಕುಡ್ ನಾಟ್ ಸಕ್ಸೀಡ್. ಬಹಳ ಪ್ರಯತ್ನ ಪಟ್ಟೆ. ಒಂದು ವೇಳೆ ಇದಕ್ಕೆ ಕೆಮಿಕಲ್ ಇದನ್ನ ಸ್ಪ್ರೇ ಮಾಡ್ದೇನೆ ಒಂದು ವರ್ಷ ತೆಗಿಲಿಕ್ಕೆ ಆಗಲ್ವಾ? ಆಗಲ್ಲ. ಅದು ಗಜ್ಜಿ ಅಂತ ಬೀಳ್ತದೆ. ಎಂತದ್ದು? ಗಜ್ಜಿ. ಕಜ್ಜಿ. ಕಜ್ಜಿ. ಓಕೆ. ಅದು ತಿನ್ನಕ್ಕೆ ಆಗಲ್ಲ. ಗೊತ್ತಾಯ್ತು. ಇದ್ರ ಮೇಲೆ ಒಂದ್ ರೀತಿ ಇದಾಗ್ಬಿಡ್ತವೆ. ಹೌದು, ಈ ಕೋಕೋನಟ್ಗೂ ಬರ್ತದೆ. ಕೆಲವು ಸೈಂಟಿಸ್ಟ್ ನೀಮ್ ಬೇಸ್ಡ್ ಹೊಡೀರಿ ಸಾಕು ಅಂತವ್ರೆ. ಹೌದು ಹೌದು, ಅದು ಹೊಡಿತೀವಿ, ಅದಕ್ಕೂ ಸಾಯ್ತವೇನೋ ಗೊತ್ತಿಲ್ಲ, ಪ್ರಯತ್ನ ಅಂತ ಮಾಡ್ತಾ ಇದ್ದೀವಿ. ನೀಮ್ ಬೇಸ್ ಮಾಡೋದ್ರಿಂದ ಅಂತ ಒಬ್ರು ಸೈಂಟಿಸ್ಟ್. ಮತ್ತೆ ನೀಮು, ಹೊಂಗೆ ಮತ್ತೆ ಬೇವಿನ ಹಿಂಡಿ ಹಾಕೋದ್ರಿಂದ ನಿಮ್ಗೆ ಗೊತ್ತಿದೆ ಅದು? ಇಲ್ಲ ಸರ್, ಹೊಂಗೆ ಹಿಂಡಿ ಬೇವಿನ ಹಿಂಡಿ ಹಾಕಿರೋದಕ್ಕೆ ಹಣ್ಣು ದಪ್ಪ ಬಂದಿದೆ ಸರ್. ಇಲ್ಲಿದೆ ಸರ್, ಹಿಂಡಿಗಳು ತಾಯಿ ಹಾಲಿದ್ದಂಗೆ ಯಾವುದೇ ಗಿಡಕ್ಕೆ. ಕರೆಕ್ಟ್. ಅದ್ರೊಳಗಡೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ ನಾವು ನಮ್ಮ ಅಜ್ಜಿ ಕಾಲದಿಂದ ಕಲಿಸಿದ್ರು. ಅದು ನೆನೆ ಹಾಕ್ಬಿಟ್ಟು 3 ದಿನ 4 ದಿನ ಅದು ಹಾಲು ಮಾಡಿ ಇಟ್ರಿ ಅಂತಾರೆ. 3-4 ದಿನಕ್ಕೆ ಅದ್ರ ರಿಸಲ್ಟ್ ಎಲೆ ಮೇಲೆ ಗೊತ್ತಾಗ್ತದೆ. ಬಟ್ ಇತ್ತೀಚೆಗೆ ಅವು ದುಬಾರಿ ಆಗಿಬಿಟ್ಟವೆ. ಅದಕ್ಕೆ ನಾನು ತಮ್ಮಲ್ಲಿ ಬೆಳಗ್ಗೆ ಅನ್ನೋದು ಹೊಂಗೆ ಗಿಡ, ಬೇವಿನ ಗಿಡ ಜಾಸ್ತಿ ಮಾಡಿಸಿದೆ. ಈ ಸಾವಯವ ತಿನ್ರಿ ಅಂತ ಎಲ್ಲರಿಗೂ ಹೇಳ್ತಾರಲ್ಲ, ಪೂರಕವಾಗಿರ್ತದೆ ಇದು. ಹೊಂಗೆ ಗಿಡದ ಇನ್ನೊಂದೇನಪ್ಪ ಅಂದ್ರೆ ಯಾವುದೇ ಜಾನುವಾರು ಮುಟ್ಟೋದಿಲ್ಲ. ಆಡಾಗ್ಲಿ, ಹಸು, ದನ ಆಗ್ಲಿ ಯಾವ್ದು ತಿನ್ನೋದಿಲ್ಲ. ಇಲ್ಲ ಸರ್, ಅದು ಹೊಂಗೆ ಹಿಂಡಿ ಅಂತೂ ಇದಕ್ಕೆ ನನಗೆ ಯಾರೋ ಒಬ್ರು ಸಲಹೆ ಮಾಡಿದ್ರು. ಹೊಂಗೆ ಹಿಂಡಿ ಹಾಕಿದ ಮೇಲೆ ಹಣ್ಣು ದಪ್ಪ ಬಂದಿದೆ. ಹೌದು, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಬೆರೆಸಿ ಹಾಕ್ತೀನಿ. ಈಗ ನಮ್ಮ ತೆಂಗಿನ ತೋಟ, ಅಡಿಕೆ ತೋಟಕ್ಕೆ ಈ ಹೊಂಗೆ ಹಿಂಡಿ ಮತ್ತೆ ಬೇವಿನ ಹಿಂಡಿ ಹಾಕ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟದಂದ್ರೆ ಬೀಜ ಸಿಕ್ದಿರ ಅಡಲ್ಟ್ರೇಟೆಡ್ ಜಾಸ್ತಿ ಆಗ್ತದೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ. ಅದಕ್ಕೆ ಈ ಫೌಂಡೇಶನ್ ಆಗಿ ನೀವು ಗಿಡಗಳು ಹಾಕ್ಸ್ತಿರಲ್ಲ, ಒತ್ತು ಹೊಂಗೆ ಗಿಡಕ್ಕೆ, ಬೇವಿನ ಗಿಡಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಿಸಿ ಸರ್ ಅವರು ಸರ್ಕಾರದಿಂದ. ಕನಿಷ್ಠ 3-5 ವರ್ಷ ನಿರ್ವಹಣೆ ಮಾಡಿ ನೆಟ್ಟ ಗಿಡಗಳು ಈ ರೀತಿ ಇಲ್ಲಿ ನೋಡಿದೀವಲ್ಲ, ಈಗ ನೇರಳೆ ಮರ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅವಕ್ಕೆ ಬೇಕಾದ ಆರೈಕೆ ಮಾಡಿದ್ದಾರೆ, ಬೇಸಿಗೆಯಲ್ಲಿ ನೀರು ಕೊಟ್ಟಿದ್ದಾರೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವನ್ನ ಪ್ರೂನ್ ಮಾಡಿದ್ದಾರೆ, ಮತ್ತು ವಾಟರ್ ಶೂಟ್ಸ್ ಅಂತೇಳಿ ಅವನ್ನ ತೆಗೆದಿದ್ದಾರೆ. ಹಾಗಾಗಿ ಇಂಥ ಬಂಪರ್ ಕ್ರಾಪ್ ಇಲ್ಲಿ ನಾವು ನೋಡ್ಬೋದು. ಹಿಂದೆ ಒಮ್ಮೆ ಬಂದು ಇವರ ತೋಟದಲ್ಲಿ ಮಾವಿನ ತೋಟವನ್ನು ನಾವು ಸಮಗ್ರವಾಗಿ ನೋಡಿದ್ವಿ. ಅದ್ರ ಜೊತೆಗೆ ಇದನ್ನು ನೋಡಿದ್ವಿ ಆ ಸಾರಿ 3 ವರ್ಷಗಳ ಹಿಂದೆ ಅಂತ ಕಾಣಿಸುತ್ತೆ. ಬಹಳ ಖುಷಿ ಆಯ್ತು. ಇದೇನು ನಿಜಕ್ಕೂ ಈ ನೇರಳೆ ಹಣ್ಣುಗಳು ಈ ರೀತಿ ಇದೆಯಾ? ಈ ಮರಗಳು ಬಿಟ್ಟಿದೆಯಾ? ದ್ರಾಕ್ಷಿ ಇಷ್ಟು ದಪ್ಪ ಬರೋದೇ ಇಲ್ಲ. ಈಗ ಹಣ್ಣನ್ನ ನೀವು ಮಾರ್ಕೆಟ್ ಮಾಡ್ತೀರಿ ಅಥವಾ ಈ ರೀತಿ ದಾನ ಮಾಡ್ತೀರಿ, ಕೇಳಿದವರು ಕೊಡ್ತೀರಿ. ಇದರ ಈ ವ್ಯಾಲ್ಯೂ ಏನಪ್ಪಾ, ಅದು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಏನಾದರೂ ಮಾಡಬೇಕು ಅಂತ ಮುಂದಕ್ಕಿದ್ದೀರಾ? ಇಲ್ಲ ಸರ್, ನಾವು ಮಾಡಲ್ಲ. ನಮ್ಮ ಸೆಟಪ್ನಾಗ ಆಗಲ್ಲ. ಯಾರು ಮಾಡೋರಿಗೆ ಸಹಾಯ ಮಾಡ್ತೀನಿ ನಾನು. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಐತಲ್ಲ, ಅವ್ರನ್ನ ಕರೆದು ಹೋದ ವರ್ಷನೂ ಪ್ರೋಸೆಸ್ ಮಾಡೋದನ್ನ ಕೃಷಿ ಕಟ್ಟೆನಲ್ಲಿ ಬರ್ತದೆ. ನೇರಳೆ ಹಣ್ಣು ಹೆಂಗ್ ಜ್ಯೂಸ್ ಮಾಡೋದು, ಜಾಮ್ ಮಾಡೋದು. ಈಗ ಮೊನ್ನೆ ಡೀನೂ ಒಬ್ಬರು ಪ್ರೊಫೆಸರ್ ಬಂದಿದ್ರು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು. ಅವ್ರು ಹೇಳ್ತಾರೆ ಏನೂ ಆಗದಿರ 6 ತಿಂಗಳು ಇಟ್ಕೊಬೋದಂತೆ, ವರ್ಷನೂ ಇಟ್ಕೊಬೋದು ಅಂತಾರೆ. ಈಗ ಹಣ್ಣು ಬಂದಾಗ 50 ರೂಪಾಯಿಗೆ ಮರ ಹಂಗೆ ಇಟ್ಕೊಂಡು ನಾನೇ ಇಷ್ಟು ಹಣ್ಣು ಬೆಳಿತೀನಲ್ಲ, ನಾನೇ 2 ಬಾಟಲ್ ನನ್ನ ಮೊಮ್ಮಕ್ಳಿಗೆ ಮಡಗಿ ಕುಡಿಸೋ ಕೆಪಾಸಿಟಿ ಇನ್ನೂ ಬರಲ್ಲ. ಇನ್ನು ರೂಢಿ ಮಾಡ್ಕೊಬೇಕು ನಾವು. ಇದೆಲ್ರಿಗೂ ಬಲವಂತವಾಗಿ ಹೇಳಂಥದ್ದು. ಯಾಕಂದರೆ ಹಣ್ಣು 50-100 ರೂಪಾಯಿ ಸಿಕ್ಕಿದಾಗ ಬೆಂಗಳೂರಿನಾಗಿರೋ ವಿದ್ಯಾವಂತರು, ಗೃಹಿಣಿಯರು ಅವರೆಲ್ಲ ಒಂದು 5 kg ತಗೊಂಡು ಅವರು ಬಾಟಲ್ ಮಾಡಿ ಇಟ್ಕೊಂಡ್ರೆ ನ್ಯಾಚುರಲ್ ನಾರ್ಮಲ್ ಕಂಡೀಷನ್ಗೆ ಇಟ್ಕೊಂಡ್ರೆ ವರ್ಷ ಇಡ್ಬೋದು ಅಂತಾರೆ. ಒಂದು ಅಗ್ರಿ ಪ್ರೊಸೆಸಿಂಗ್ ಯೂನಿಟ್ ಯಾಕೆ ಮಾಡಬಾರ್ದು? ಎಲ್ಲಿ ಎಷ್ಟು ಹಣ್ಣು ಬರುತ್ತೆ, ವರ್ಷಕ್ಕೆ ಬರುತ್ತೆ, ಒಳ್ಳೆ ಕ್ವಾಲಿಟಿ ಇದೆ. ಒಂದು ಅಗ್ರಿ ಪ್ರೊಸೆಸಿಂಗ್ ಯೂನಿಟ್ ನಾವು ಹೇಳಿದ್ರಲ್ಲ, ಜ್ಯೂಸು 1 ವರ್ಷ ಇಟ್ಕೋಬಹುದು ನಾವು. ಸರಿ, ನಿಜನೇ ಆಗ್ಬೋದಾ? ನಾನು ನನ್ನ ಮಗನಿಗೆ ಬಲವಂತ ಮಾಡಲ್ಲ. ದೇ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ರೋಡ್. ನಮ್ಮದು ಟರ್ಮ್ ಮುಗಿತು, ಎಲ್ಲ ಅವ್ರು ಟ್ರಾನ್ಸ್ಫರ್ ಬಿಡಿ. ಇಲ್ಲ ಸರ್, ಅಡಿಯ ಬರ್ತದೆ. ಭಾಳ ಜನ ನಮ್ಮ ಮನೆಗೆ ಬರ್ತಾರೆ, ಓದ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಬಂದರೆ ಮಾಡಲಿ.
ಬಲವಂತಾಗಿ ನಾನು ಆಸಕ್ತಿ ಇದ್ರೆ ಕುಡಿಬೇಕು, ಇಲ್ದರೆ ಕುಡಿಬಾರ್ದು. ಈ ಕಾಫಿ ಚೆನ್ನಾಗಿದ್ದು ಕುಡಿಲೇಬೇಕು ಅಂತ ಬಲವಂತ ಮಾಡಿದೆ, ಹಂಗೆ ಅದನ್ನ ನಾನು ಹೇಳೋಕ್ಕಾಗಲ್ಲ ಸರ್. ಈಗ ಆಲ್ರೆಡಿ ಬಳ್ಳಾರಿನ ಒಬ್ಬರು ಮಾಡವ್ರೆ, ಅವ್ರ ಹತ್ರನೂ ಮಾತಾಡಿದೆ, ಅಣ್ಣ ಮಾಡ್ತಾ ಇದ್ದೀನಿ, ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಇದೆ, ಹೊಸ್ದಾಗಿ ಮಾಡಿದಾಗ ಮಾರ್ಕೆಟಿಂಗ್ ಕಷ್ಟ ಆಗ್ತದೆ, ಐ ಆಮ್ ಸ್ಟ್ರಗ್ಲಿಂಗ್ ಎ ಲಾಟ್ ಅಂತ. ಆಮೇಲೆ ಹೇಳಿದೆ, ನೀನು ಬೆಂಗಳೂರಿನ ಕನೆಕ್ಷನ್ ಇಟ್ಕಪ್ಪ, ಬೆಂಗಳೂರಾಗ ಆಟ್ ಕೇಕ್ಸ್ ಬರ್ತೀನಿ ಅಂತ ಹೇಳಿ. ಸರ್, ನೀವು 2-3 ಕ್ವಶನ್ ಕೇಳಿರಲ್ಲ. ಬಿಕಾಸ್ ಆಫ್ ಒನ್ ಟು ಪುಟ್ ದ ಬಿಗ್ ಪ್ರೊಸೆಸಿಂಗ್ ಯೂನಿಟ್ ಹಾಕ್ಬೇಕಂತಂದ್ರೆ ದ ಮ್ಯಾಪಿಂಗ್ ಆಫ್ ದ ಟ್ರೀ ಇಸ್ ನಾಟ್ ಡನ್. ಕಂಪ್ಲೀಟ್ ಪ್ರೊಸೆಸ್ ಇಲ್ಲಿದೆ ಅಲ್ಲ, ಸೊ 3D ಮ್ಯಾಪಿಂಗ್ ಅಂತ ಬರ್ತಾರೆ ಇದು. ಸೊ ಬೇಸಿಕಲಿ ಯು ಟೇಕ್ ದ 365 ಡೇಸ್. ಸರ್ ಇದೇ ವಿ ಸ್ಟಾರ್ಟೆಡ್ ಫ್ರಮ್ ದಿಸ್ ರಿಸರ್ಚ್ ಓನ್ಲಿ ಲಾಸ್ಟ್ ಇಯರ್. ಮುನ್ಸಿಪಲ್ ಸರ್ ಜೊತೆ ಡಿಸ್ಕಸ್ ಮಾಡ್ಕೊಂಡಾಗ ನಾವು ಅದೆಲ್ಲ ನಮ್ಮ ವೇಣು ಒಂದು ಕೇದಾರ್ ಎಲ್ಲ ಮಾಡ್ಕೊಂಡು ಸ್ಟ್ಯಾಂಡ್ ಪಾಯಿಂಟಿಂದ ಇದನ್ನೆಲ್ಲ ಸರೌಂಡಿಂಗ್ ಬಂದಾಗ ಬಯೋಮಾಸ್ ಮಾಡುತ್ತೆ, ಜಿಯೋ ಟ್ಯಾಂಕ್ ಆಗುತ್ತೆ. ಇದನ್ನು ನಾವು ಸೆಟ್ಲೈಟ್ ಲಿಂಕ್ ಮಾಡಿಕೊಂಡು ನಮ್ಮ ಕರ್ನಾಟಕದೊಳಗೆ ಎಷ್ಟೊಂದು ಜಾಮೂನ್ ಗಿಡಗಳಿದೆ ಅಂದರೆ ಎಲ್ಲೆಲ್ಲಿ ಕ್ಲಸ್ಟರ್ ಹಾಕ್ಬೋದು, ಎಲ್ಲಿ ಪ್ರೊಸೆಸಿಂಗ್ ಹಾಕ್ಬೋದು, ಅದು ಒಂದು. ಸೆಕೆಂಡ್ಲಿ ವಿ ಆರ್ ಲುಕಿಂಗ್ ಇಟ್ ದ ಡಯಾಬಿಟಿಕ್ ಪೇಷಂಟ್ ಇನ್ಕ್ರೀಸಿಂಗ್ ಎವ್ರಿವೇರ್. ಇಟ್ ಹ್ಯಾಸ್ ಫೌಂಡ್ ದಟ್ ಇಸ್ ವೆರಿ ಗುಡ್ ಫಾರ್ ದ ಡಯಾಬಿಟಿಕ್. ಅದನ್ನು ಹೌ ಟು ಪ್ರೊಸೆಸಿಂಗ್ ಮಾಡಿ ಆಲ್ರೆಡಿ ಕಮ್ ಔಟ್ ವಿತ್ 3-4 ಪ್ರಾಡಕ್ಟ್ಸ್ ಮಾಡಿದ್ದಾರೆ ಅವರು. ಅದು ಅಲ್ಲದೆ ಸೆಕೆಂಡ್ಲಿ ಈಗ ನಾವು ಪುಟ್ ಇನ್ ದ ಸಮಥಿಂಗ್ ವೆರಿ ಹೈ ಲೆವೆಲ್ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ಅದರೊಳಗೆ ಏನೇನು ಆಲ್ಕಲೈಡ್ಸ್ ಇದೆ, ಫ್ಲೇವನಾಯ್ಡ್ಸ್ ಇದೆ, ಅದನ್ನೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ದಟ್ ಯು ಹ್ಯಾವ್ ಟು ಬ್ರಿಂಗ್ ದ ಜಾಮೂನ್ ಆಸ್ ಎ ಡ್ರೈಲ್ಯಾಂಡ್ ಕ್ರಾಪ್. ಸರ್ ಯಾರು ಹೇಳ್ದಂಗೆ ಈ ಮಳೆ ಆಧಾರಿಸಿದ ಒಳಗೇನು ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ MC ಪಟೇಲ್ ಸರ್ ಅಂತ ಹೇಳಿದ್ರು ಅವಾಗ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದಾಗ, ಎಲ್ಲೋ ಗ್ರಾಫ್ಟಿಂಗ್ ಮಾಡ್ಕೋತಾರೆ, ಎಲ್ಲೋ ರೂಟ್ ಸ್ಟಾಕ್ ಇರುತ್ತೆ, ಎಲ್ಲ ಹಾಕಿಬಿಡ್ತಾರೆ. ಲೋಕಲ್ ಒಳಗೆ ಅಲ್ಲೇ ಎಲ್ಲ ಪ್ರತಿಯೊಂದು ಹಳ್ಳಿ ಒಳಗೆ ಎಲ್ಲೆಲ್ಲೋ ದೊಡ್ಡ ಒಂದು 20 ವರ್ಷದ 30 ವರ್ಷದ 50 ವರ್ಷದ ಜಾಮೂನ್ ಗಿಡ ಇರುತ್ತೆ. ಅದ್ರ ಬೀಜ ತೊಗೊಂಡು ಅಲ್ಲೇ ಹಾಕೊಂಡ್ಬಿಟ್ರೆ ಅಂದರೆ ಆ ಗಿವನ್ ಕ್ಲೈಮೇಟಿಗೆ ಏನಾಗಿರುತ್ತೆ, ಅಡಾಪ್ಟ್ ಆಗಿರುತ್ತೆ ಅದು ಅಲ್ವಾ. ಹಿಂಗೆ ಅದು ಎಷ್ಟೋ ವರ್ಷ ಕಾಲ ಕಂಡಿರುತ್ತೆ, ಎಷ್ಟೋ ಡ್ರಾಟ್ ಬಂದಿರುತ್ತೆ, ಬರ ಬಂದಿರುತ್ತೆ, ಮಳೆ ಜಾಸ್ತಿ ಆಗಿರುತ್ತೆ, ಬರಗಾಲ ಬಂದರೆ ಎಲ್ಲ ನೋಡ್ಕೊಂಡು ಬೆಳೆದಿರುತ್ತೆ, ಅದು ಅಲ್ಲಿಗೆ ಅಡಾಪ್ಟ್ ಆಗಿರುತ್ತೆ. ಆ ಬೀಜನಲ್ಲಿ ಹಾಕೊಂಡ್ಬಿಟ್ರೆ ಇದೇನಾಗುತ್ತೆ, ಬೀಜ ಡೈರೆಕ್ಟಾಗಿ ನಾವು ಮಳೆಗಾಲದ ಹಾಕೊಂಡಾಗೆ ಟ್ಯಾಪ್ ರೂಟ್ ಬರುತ್ತೆ. ಟ್ಯಾಪ್ ರೂಟ್ ಸಿಕ್ಕಾಪಟ್ಟು ಡೀಪ್ ಹೋಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಒಂದು ವರ್ಷ ಒಳಗೆ ವಿತೌಟ್ ನೀರು ಇರದೆ, ವಿತೌಟ್ ಇರಿಗೇಷನ್ ಎಲ್ಲರೂ ತುಂಬ ಎಸ್ಟಾಬ್ಲಿಷ್ ಆಗುತ್ತೆ. ಯಾಕಂದರೆ ಲೋಕಲ್ ವೆರೈಟಿ ಇರುತ್ತೆ ಅದು. ಅದಕ್ಕೆ 1 ಅಥವಾ 2 ವರ್ಷ ಬಿಟ್ಟ ಮೇಲೆ ಅದಕ್ಕೆ ನಾವು ಒಳ್ಳೆ ಈ ಥರ ಇಲ್ಲಿ ನಮ್ಮ MC ಪಟೇಲ್ ಹತ್ರ ತೋಟದಲ್ಲಿ ಇದೆಯಲ್ಲ, ಸೊ ಪ್ರೈವೇಟ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದು ಸ್ಯಾನ್ಗೆ ಎಷ್ಟು ಕೊಡ್ತೀರಾ ಅಂತ ತಿಳ್ಕೊಂಡು ಅವ್ರು ₹5 ಅಂತಿದ್ರು. ಈ ಥರ ತೊಗೊಂಡೋಗಿ ನಮ್ಮ ಕಡ್ಡಿನಾಗಲ್ಲಿ ಒಂದು ಗ್ರಾಫ್ಟ್ ಮಾಡ್ಕೊಂಡ್ಬಿಟ್ರೆ ವಿತೌಟ್ ಇರಿಗೇಷನ್ ಇರದೆ ಇದು ತುಂಬ ಒಳ್ಳೆ ಸಕ್ಸಸ್ಫುಲ್ಲಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಇದು ಅಪ್ಲೈ ಫಾರ್ ದ ಮೋಸ್ಟ್ ಆಫ್ ದ ಟ್ರೀ ಸ್ಪೀಸೀಸ್. ಅದೇ ಸೇಮ್ ಥಿಂಗ್ ಯು ಟ್ರೈಡ್ ಫಾರ್ ದ ಮ್ಯಾಂಗೋ. ಸರ್ 3 years ನಾವು ಮ್ಯಾಂಗೋ ಗೊಟ್ಟೆ ಹಾಕಿಬಿಟ್ಟಿದ್ದೇವೆ. ಏನೇನು ತಂತ್ರಜ್ಞಾನ ಮುಂದುವರೆ ಅದನ್ನೆಲ್ಲ ಬಳಸ್ಕೊಂಡು ಅವರು ಬೇಸಾಯದಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ನನ್ನ ಆಸೆ. ನಾವು ಒಬ್ಬೊಬ್ಬರ ಪರಿಚಯದವರಿಗೆ IT ಅವರು ಕೂಡ ನಾನು ಐ ಆಮ್ ಥಿಂಕಿಂಗ್ ಮೈ ಸನ್ಸ್ ಇದನ್ನು ಇಲ್ಲಿ ತರಿಸಿ ಒಂದು 20 ಮಂದಿ ಬಂದರೆ ಒಂದಿಬ್ಬರು ಸೆಲೆಕ್ಟ್ ಮಾಡ್ತಾರೆ. ಈ ಇಂಜಿನಿಯರಿಂಗ್ ಮಾಡೋರು, ಮೆಡಿಕಲ್ ಮಾಡೋರು, PUC ನಂತರದವರು, ಸಣ್ಣವರು ಬೇಡ, ಬೇರೆಯವ್ರನ್ನ ಕರ್ಕೊಂಡು ಬಂದರೆ ಯಾರು ಒಬ್ಬ ಆಯ್ಕೆ ಮಾಡ್ತಾರೆ. ಇದು ನೀವು ಹೇಳಿದ್ದನ್ನು ಪ್ರತಿ ಹಳ್ಳಿಗೆ ಒಬ್ಬರನ್ನು ರೆಡಿ ಮಾಡ್ತಿದ್ದೇವೆ. ವಿಲೇಜ್ಗೆ ಒಬ್ಬ ಬಂದು ಎವ್ರಿ ವೀಕೆಂಡ್ ದೇರ್ ಇಸ್ ಅಬೌಟ್ 100 to 120 the IT people, engineers. So they whenever in Bangalore will live assembly park ಒಳಗೆ they interested coming back to the farming. So ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, they come from different villages. You go back to your villages, establish 10 acres. ಯಾಕಂದರೆ ಮನಿ ಇಸ್ ನಾಟ್ ಇಶ್ಯೂ ಫಾರ್ ದೆಮ್, ದೇ ಆರ್ ವೆರಿ ಪ್ಲೆಂಟಿ. ನೀವು ಇಂಟರ್ವ್ಯೂ ಮಾಡಿದಿಲ್ಲ, ನನಗೆ ಗೊತ್ತಿರಲ್ಲ ತೋಟಕ್ಕೆ. ಸೊ ಅವರೊಂದು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿ ವೆರಿ ಗುಡ್. ರೈತರಾಗಿ ಒಳ್ಳೆ ವೆರೈಟಿ ಸೆಲೆಕ್ಷನ್ ಮಾಡಿಕೊಂಡು ಅವರಿಗೆ ಇದನ್ನು ಮತ್ತೊಬ್ಬಕ್ಕೆ ಹರಡಲಿ ಅಂತ ಹೇಳ್ತಿದ್ದಾರೆ ಅವರು. ಈಗ ನಮ್ಮ ಪ್ರದೀಪ್ ಅವರು ಇರ್ಬೋದು, MC ಪಟೇಲ್ ಅವ್ರ ತಂದೆಯವರು ಇರ್ಬೋದು. ಸೊ ಅವ್ರಿಗೆ ಮೇನ್ ಉದ್ದೇಶ ಇದೆ ಏನಂತಂದರೆ, ತಮ್ಮ ಕಷ್ಟಪಟ್ಟು ಬೆಳೆದಂಥ ಮರಗಳು ಎಲ್ಲ ಕಡೆನೂ ಹೋಗಬೇಕು. ಇಟ್ಸ್ ನಾಟ್ ಈ ಥಿಂಕಿಂಗ್ ನಾಟ್ ಅಬೌಟ್ ದ ಪೇಟೆಂಟ್ಸು. ನಾನೇ ಮಾಡ್ಕೊಂಡಿದ್ದೀನಿ, ನಾನು ಓಪನ್ ಮಾಡ್ಕೊ, ನಾನೇ ರಾಯಲ್ಟಿ ಬೇಕಂತ ಹೇಳ್ತಿಲ್ಲ. ತೊಗೊಂಡೋಗಿರಿ, ಹಚ್ಕೊಳ್ಳಿ ನೀವು ಅಂತ. ಅದು ಸ್ಪ್ರೆಡ್ ಆಗುತ್ತೆ, ಅದು ಒಂದು. ಸೆಕೆಂಡ್ಲಿ ಅಂತಂದರೆ ಇದು ತುಂಬ ಸೆಲೆಕ್ಷನ್ಸ್ ಇದೆ ಅಲ್ವಾ. ನಾವು ಮೇಯಿಂದ ಶುರು ಹಾಕೊಂಡು ಜುಲೈ ತನಕ ಹಣ್ಣು ಬರ್ತಿದೆ. ಸೊ ಡಿಫ್ರೆಂಟ್ ವೆರೈಟೀಸ್. ಆ ಥರ ನಾವು ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಮಾಡ್ಕೊಂಡ್ಬಿಟ್ರೆ ನಾವು 3 to 4 ತಿಂಗಳ ತನಕ ಹಣ್ಣು ತಿನ್ಬೋದು. ಸೊ ಅದಕ್ಕೆ ದಿಸ್ ಇಸ್ ವಾಟ್ ರಿಕ್ವೈರ್ಡ್ ಟು ಸ್ಪ್ರೆಡ್ ದ ವರ್ಡ್ ಟು ಆಲ್ ದ ಪೀಪಲ್. ಇದು ಎಕನಾಮಿಕಲಿ ವಯಬಲ್ ಮೆಥಡ್ ಆಫ್ ಕಲ್ಟಿವೇಷನ್. ಎಕ್ದಮ್ ನಿಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗುತ್ತೆ, ಇನ್ಕಮ್ ಚೆನ್ನಾಗಿ ಬರುತ್ತೆ. ಎಕಾಲಜಿ, ಯು ನಾಟ್ ಟಿಲ್ಲಿಂಗ್, ಇದನ್ನು ಗ್ರೌಂಡ್ ಆಗಿ ಕವರ್ ಮಾಡಿರ್ತೀರ. 20 degree ಡಿಫ್ರೆಂಟ್ ಟೆಂಪ್ರೇಚರ್ ಕಡಿಮೆ ಇದೆ. ನಾನು ಆ್ಯಕ್ಚುಲಿ ತಂಬರಲಿಲ್ಲ, ನಾನು ಬ್ರಿಕ್ಸ್ ಮೀಟ್ರ್ ಇತ್ತು ನನ್ನ ಹತ್ರ, ಥರ್ಮಲ್ ಮೀಟ್ರ್ ಇನ್ಫ್ರಾರೆಡ್ ತೊಗೊಂಬಂದು ಕೇಸ್ ನಿಮ್ಗೆ ಒಂದ್ಸಲ ಮಾಡೋಣ, ತೋರಿಸ್ತೀನಿ ನಿಮಗೆ. ಈ ತೋಟದಲ್ಲಿ 20 degree ಕಡಿಮೆ ಇರುತ್ತೆ ಪಕ್ಕ ತೋಟಕ್ಕಿಂತ. ಸೊ 20 degree ಡಿಫ್ರೆನ್ಸ್ ಅಂತಂದರೆ ನಮ್ದು ಎಂಟೈರ್ ಅರ್ತ್ ಸರ್ಫೇಸ್ ಒಳಗೆ ದೀಸ್ ಪ್ಲಾಂಟೇಷನ್ಸ್ ಆ್ಯಡ್ ಎ ಲಾಟ್ ಆಫ್ ದ ಕೂಲಿಂಗ್ ಎಫೆಕ್ಟ್. ಸೆಕೆಂಡ್ಲಿ ಬಿದ್ದ ನೀರು ಏನಾಗುತ್ತೆ, ಇಲ್ಲಿ ಹರಿದೋಗಲ್ಲ, ಅದು ಭೂಮಿಗೆ ಹೋಗುತ್ತೆ. ವೆರಿ ಎನ್ಕ್ರೀಸಿಂಗ್ ಗ್ರೌಂಡ್ ವಾಟರ್. ಇಷ್ಟು ಮಲ್ಟಿಪಲ್ ಇದು ಇದೆ ಇದರೊಳಗೆ ಬೆನಿಫಿಟ್ಸ್. ಸಮಾಜದಲ್ಲಿ ಎಲ್ಲರಿಗೂ ಈ ವಿಷಯ ಈ ಥರ ಸಾಧ್ಯ ಇದೆ, ಅದು ಆಗಬೇಕು, ಅವರು ಎಲ್ಲರಿಗೆ ತಿಳಿಸ್ತಾ ಇರ್ತಾರೆ. ನೇರಳೆ ಗಿಡ ಹಾಕಿದ್ದು ಒಂದು ಕತೆ ಹೇಳಿಬಿಡ್ತೀನಿ ಸರ್.
2004ರಲ್ಲಿ ಡಾಕ್ಟರ್ ದ್ವಾರಕಿನಾಥ್ ಅವರು ಕಾಯಿಲೆ ಮಲ್ಲಿಗೆ ಅವರು ನೋಡ್ಬೇಕು ಅಂತ ನಾನು ಹಿತ್ತಲ ಮನೆಯವರು ನಮ್ಮ ಕೋಬ್ರದರ್ ನಾನು ಸಹ ಮಾತಾಡ್ಸ್ಕೊಂಡು ಬಂದಾಗ ಅಲ್ಲಿ ಜಯನಗರದಾಗ ಮಲ್ಯದೊಂದು ಅಲ್ಲಿ ಕಾಫಿ ಕುಡಿದು ಕೆಳಗೆ ಬರ್ತಿದ್ದೆ. ಒಂದು ಕೈಗಾಡೆ ಅಂತ ತಳ್ಕೊಂಡು ಓದ್ತಿದ್ದ, 400 ರೂಪಾಯಿ ಕೆಜಿ 400 ರೂಪಾಯಿ ಕೆಜಿ ಅಂತ. ನೇರಳೆ ಹಣ್ಣು ಕಪ್ಪಗಿತ್ತು. ನಾನು 1 ಕೆಜಿ ತಗೊಂಡು ಎಲ್ಲರೂ ಹಂಚ್ಕೊಂಡು ತಿಂದು, ಡಾಕ್ಟ್ರೇ ನಾವು ಬೆಳಿಬೋದಾ ಇದು ಅಂತ ಕೇಳಿದೆ ಹಿತ್ತಲ ಮನೆಗೆ. ವೈ ನಾಟ್ ಬೆಳಿಬೋದು ಅಂತಂದರು. ಅದೇ ಸಮಯಕ್ಕೆ ನಾನು ಎಲ್ಲ ಜಮೀನು ತಗೊಂಡೆ, ನೀರಿರಲಿಲ್ಲ. ಡಾಕ್ಟ್ರೇ ನಾನು ಏನು ಬೆಳೆಯಲಿ, ನೀರಿಲ್ಲ ಅಂದರು. ನೇರಳೆ ಗಿಡ ಹಾಕಿ ಅಂದರು. ಹಾಕಿದೆ. ಗ್ರಾಫ್ಟಿಂಗ್ಗೆ ಡಿಪಾರ್ಟ್ಮೆಂಟ್ನವ್ರು ಕಳಿಸಿದ್ರು, ತೋಟಗಾರಿಕೆ ಇಲಾಖೆಯವರು. ಅವ್ರ ಹತ್ರ ಇದ್ದಿದ್ದು ಸಣ್ಣ ಹಣ್ಣಿನ ಗಿಡ ತಂದು ಹಾಕಿಸಿದೆ. 2 ವರ್ಷಕ್ಕೆ ಇಶಿಶೆ ಗಾತ್ರ ಕಾಯ್ಬಿಟ್ವು. ನಾನು ಬಂದವ್ರಿಗೆ ಹೋದವ್ರಿಗೆಲ್ಲ ತಿನ್ನಕ್ಕೆ ಕೊಡ್ತೀನಿ, ಸ್ನೇಹಿತರನ್ನೆಲ್ಲ ಕರೀತೀನಿ. ಆದರೆ ಕೆಲವ್ರು ಬಂದವರು, ಏನಪ್ಪ ಇದು ಎಲ್ಲಿಂದ ತಂದು ಹಾಕಿದ್ದೀನಿ ಅಂತೀಯ, ಇಲ್ಲಿ ಪಕ್ಕದಾಗಿ ಗುಡ್ಡು ತೋಪದೆ, ಇಷ್ಟಿಟ್ಟು ದಪ್ಪ ಹಣ್ಣದೆ, ಅದನ್ನೇ ಹಾಕಿಲ್ಲ ಅಂತ ಕೇಳಿದರು. ಅವ್ರು ಹೇಳ್ತಿದ್ರೆ ನಾನು ಎಚ್ಚೆತ್ಕೊಂತಾನೆ ಇರಲ್ಲ. ಹೆಚ್ಚಿಗೆ ಜನ ನನಗೆ ಸಂಪರ್ಕದಾಗಿರೋದನ್ನ ನಂಗೆ ಸಲಹೆ ಸೂಚಿ ನಾನು ಸ್ವಂತದ ಅಪರೂಪನೇ. ಎಲ್ಲ ಸ್ನೇಹಿತರು ಅವರು ಇವರು ಮಾಡಿದ್ದು ಇಂಪ್ಲಿಮೆಂಟ್ ಮಾಡ್ಕೊಂಡು ನಾನು ಮ್ಯಾಕ್ ಬಂದಿದ್ದೀನಿ. ಆಮೇಲೆ ಅದು ಹಾಕ್ಸಿದ್ಮೇಲೆ 3 ವರ್ಷಕ್ಕೆ ಯೂನಿವರ್ಸಿಟಿಯವರೆಲ್ಲ ಬಂದು ಇದಕ್ಕೊಂದು ಹೆಸರು ಕೊಡ್ತೀವಿ, ಭಾಳ ಚೆನ್ನಾಗಿದೆ ಅಂತ ವೈಸ್ ಚಾನ್ಸಲರ್ ಅವರೆಲ್ಲ ಬಂದು, ನಾರಾಯಣಗೌಡರು ವೈಸ್ ಚಾನ್ಸಲರು, ಅವಾಗ ಬಂದು ಇದಕ್ಕೆ ಪಟೇಲ್ ಜಂಬು ಅಂತ ಹೆಸರು ಕೊಟ್ಟರು. ನೆಕ್ಸ್ಟ್ ಪ್ಲಾಟ್ ಇದು ಮಾಡಿದಾಗ ಇವೆರಡು ಗಿಡ ಒಂಥರ ಬಂದ್ಬಿಟ್ಟು, ಅದು ಏನೋ ಗೊತ್ತಿಲ್ಲ. ಆದರೆ ಇವನು ಚೆನ್ನಾಗಿ ಕ್ರಾಪ್ ಚೆನ್ನಾಗಿ ಬರ್ತಿದ್ದು, ಚೆನ್ನಾಗಿದ್ದಕ್ಕೆ ಹಿತ್ತಲ ಮನೆಯವರೇ ನನಗೆ ಬ್ರೈನು ಅವ್ರು ಬಂದು, ಇಲ್ಲ ಇದು ಚೆನ್ನಾಗಿದೆ, ಇದನ್ನು ಅಭಿವೃದ್ಧಿ ಮಾಡೋಣ ಅಂತಂದರು. ಈ ವರ್ಷ ಇನ್ನೊಂದೇನಾಗಿದೆ ಅಂದರೆ, ನಮ್ಮದು ಅಲ್ಲೊಂದು 2-3 ಕಡೆ ನಾನು ತೋಟ ಮಾಡಿದ್ದೀನಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಅಲ್ಲಿ ಅದಷ್ಟೇ ಒಂದು ನೇರಳೆ ಮರ ಹುಟ್ಟಿದ್ದು ಬೀಜದಿಂದ. ಚೆನ್ನಾಗಿ ಬೆಳೀತದೆ, ವಿಪರೀತ ಕ್ರಾಪ್ ಬರ್ತದೆ, ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ. ಇದು 2 ದಿನಕ್ಕೆ ಖಾಲಿ ಆಗ್ತದೆ, ಮೆತ್ತಗಾಗಿರ್ತದೆ. ಅದು 4-5 ದಿನ ಇಟ್ಕೊಬೋದು ಅಂತ. ಈಗ ಅದು ಒಂದೇ ಗಿಡ ಇರೋದು. ಅದನ್ನು ನನ್ನ ಮಗನ ಕಾಲಕ್ಕೆ ಅವನ ಹೆಸರು ಕೊಟ್ಕೊಂಡು IHR ಸಂಪರ್ಕ ಇಟ್ಕೊಂಡು ಏನು ಹೆಸರನ್ನು ಇಕ್ಕೊಂಡ್ಲಿ, ಅರ್ಜುನ್ ಬಾಯ್ಲಿ. ನನ್ನ ಮಗನಿಗೆ ಅಸಿಸ್ಟೆಂಟ್ ಇದ್ನು, ಅರ್ಜುನ್ ಬೆಳೆ ಬೆಳೆಯೋದು. ಅರ್ಜುನ್ ನೇಪಾಳ ಬಾಯ್ಲಿ ಮುಂದಕ್ಕೆ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ. ಅವನ ಮಕ್ಕಳನ್ನೆಲ್ಲ ಇಲ್ಲೇ ಸ್ಕೂಲಿಗೆ ಸೇರಿಸಿದ್ದೀವಿ, ಪ್ರೈಮರಿ ಸ್ಕೂಲಿಗೆ. ಅವ್ನು 3 ಜನ ಮಕ್ಕಳು, ಅವರು ಭಾಳ ಚೆನ್ನಾಗಿ ಓದ್ತಾರೆ, ಭಾಳ ಇಂಟೆಲಿಜೆಂಟು, ಕ್ಲಾಸಿಗೆ ಫಸ್ಟ್ ಬರ್ತಾರೆ, ಮಿಡ್ಲ್ ಸ್ಕೂಲ್ ಲೆವೆಲ್ನಾಗ ಅವರೇ. ಅವನು ಎಲ್ಲ ತೋಟ ನೋಡ್ಕೊಳ್ತಾನೆ. ನಾನು ಕಾಯಿಲೆ ಬಿದ್ದ ಮೇಲೆ ಅಂದರೆ ನನಗೆ ಗ್ಯಾಂಗ್ರೀನ್ ಆಗ್ಬಿಟ್ಟಿತ್ತು. ನನ್ನ ದೊಡ್ಡ ಮಗನ ಡಾಕ್ಟ್ರು ಅಲ್ಲಿ ಇರ್ತೀನಿ, ನಾನು ಚಿಕ್ಕ ಮಗನ ಇಲ್ಲೇ ಇರ್ತಾನೆ. ಇವರು ಅಸಿಸ್ಟೆಂಟ್ ಮಾಡಿ ಇದು ಮಾಡ್ತಾನೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಒಂದು ಹೇಳಬೇಕು ಅಂದರೆ, ಮೂರ್ತಿ ಸರ್, ಅದು 150 ಗಿಡ ಹಾಕಿದ್ದೆ, ನಾಟಿ ಗಿಡ. 150 ಗಿಡನೂ ಬಂದು. ಇವನು ಹೆಸರುಗಟ್ಟು ಫಾರ್ಮ್ನ ಕೆಲಸ ಮಾಡೋ ಮೂರ್ತಿ ಅಂತ, ಅಶ್ವತ್ಥಯ್ಯನರ. ಇವನ್ಗೆ ನಿಮ್ಗೆ IIT-ನಾಗ ಇದು ನಿಮ್ಮದು ಇದ್ರೊಳಗೆ ಅವ್ನಿಗೆ ಅವಾರ್ಡ್ ಕೊಡ್ಬೇಕು ಅಂಥ ವರ್ಕರು. ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ತಾರೆ. ಕೋಲಾರ ಗಂಟೆ ಕಳಿಸಿದ್ದೀನಿ, ಚಿಕ್ಕಮಂಗ್ಳೂರು ಗಂಟೆ ಕಳಿಸಿದ್ದೀನಿ. ನನ್ನ ಕಡ್ಡಿನ ಕೊಟ್ಟು ಅಲ್ಲಿ ಗ್ರಾಫ್ಟ್ ಮಾಡ್ತಾನೆ, ಬ್ಯೂಟಿಫುಲ್ಲಾಗಿ ಗ್ರಾಫ್ಟ್ ಮಾಡ್ತಾನೆ. ಸಿನ್ಸಿಯರ್ ಫೆಲೋ, ಹಾರ್ಡ್ ವರ್ಕ್ ಅವರು. ಸಿನ್ಸಿಯರಾಗಿ ಓದ್ತಾನೆ, ಒಬಿಡಿಯೆಂಟ್ ಆಗವನೆ, ನನಗೆ ರೈಟ್ ಹ್ಯಾಂಡ್ ಇದ್ದಂಗೆ. ನಿಮ್ಮದೇ ಒಂದು ಸ್ವಂತ ಊರಲ್ಲಿ ಜಮೀನಿನಲ್ಲಿ ತಳೆ ಅಭಿವೃದ್ಧಿ ಮಾಡಿ, PPR FRA-ನಲ್ಲಿ ದಾಖಲೆ ಮಾಡಿ, ಮೊದಲ ಪಟೇಲ್ ಜಂಬೋ ಮಾಡಿ, ನಾನು ಪ್ರಾರಂಭ ಹೇಳ್ಬಿಡ್ತೀನಿ ಮಾಡಿದ್ರಿ, ಪಟೇಲ್ ಅಕಾಲ ಮಾಡಿದ್ರಿ, ಗೌರವ ಡಾಕ್ಟ್ರೇಟ್ ತಗೊಂಡ್ರಿ. ಈ ಮುಂದಿನ ಯೋಜನೆಯನ್ನು ಮಗನ್ನ ನೀವು ಫಾರ್ಮಿಂಗಿಗೆ ತಗೊಂಡು ಬಂದ್ರಿ. ಹೌದು, ಅವರು ಲಾ ಓದಿದ್ದಾರೆ, ಡಾಕ್ಟ್ರೇಟ್ ಸಿಕ್ಕಿದೆ, ಕೃಷಿ ಪಂಡಿತರಾಗಿದ್ದಾರೆ. ಆದರೂ ನೋಡಿ, ಬಹಳ ನಾನೇ ಸರಳ ಅಂದರೆ ನನಗಿಂತ ಅತ್ಯಂತ ಸರಳವಾಗಿ. ಈಗ ಎಷ್ಟು ಸರ್ ವಯಸ್ಸು ನಿಮಗೆ? ನನಗೆ 84 ಸರ್. ಅಷ್ಟೇ 100 ತಲುಪಬೇಕು. ಇವತ್ತು 84 ವರ್ಷದಲ್ಲೂ ಕೂಡ ಈ ರೀತಿ ಇದ್ದಾರೆ. ಅವರ ಸರಳತೆ ಬಗ್ಗೆ ನಾವು ಗಾಂಧೀಜಿಯ ನೆನಪು ಬರ್ತದೆ. ಇವತ್ತು ಗಾಂಧಿ ಭವನದಿಂದ ಕೂಡ ಒಂದು ಅವಾರ್ಡನ್ನು ಅವರಿಗೆ ಕೊಟ್ಟು, ಇಂಥ ಸರಳ ವ್ಯಕ್ತಿಗಳು ಸಮಾಜಕ್ಕೆ ಒಂದು ದಾರಿಯನ್ನು ತೋರಿಸ್ತಾರೆ ಅಂತೇಳಿ ಇದೆ. ಡಾಕ್ಟರ್ NC ಪಟೇಲ್ರು ಒಂದು ಅಪರೂಪದ ವ್ಯಕ್ತಿ ಅಂತ ಹೇಳಬೇಕು. ಯಾವುದೇ ಪ್ರಶಸ್ತಿ ಬಂದರೂ ಹಮ್ಮು ಬೆಮ್ಮಿಲ್ಲದೆ ಎಲ್ಲರೊಡನೆ ಒಂದು ಗೆಳೆತನದಲ್ಲಿ ಅವ್ರನ್ನೆಲ್ಲ ಕರೆದು ತೋರಿಸಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ಕ್ವಶನು, ಈಗ ಮಕ್ಕಳನ್ನ ಹೇಗೆ ಉತ್ತೇಜನ ಹೇಗೆ ಕೊಡೋದು ಅವ್ರಿಗೆ? ಈಗ ನೀವು ಮಕ್ಕಳನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಇಲ್ಲ ಸರ್, ಈಗ ಮಕ್ಕಳಿಗೆ ಇತ್ತೀಚಿನ ಕಾಲದಾಗ ಏನೋ ಬಿಡೋದು, ತಾಯಿ ತಂದೆ ಎಲ್ಲ ನನ್ನೋದೇಕಿಲ್ಲ. ನನ್ನ ಮಗನ ಅಕಸ್ಮಾತ್ IAS KS ಅಥವಾ ಡಾಕ್ಟರ್ ಇಂಜಿನಿಯರ್ಗೆ ಹೊರದೇಶಕ್ಕೆ ಹೋಗ್ಬಿಟ್ಟಿದ್ರೆ ನನ್ನ ಸಾಕೋರು ಯಾರಪ್ಪ ಅನ್ನೋ ಭಯ ಇದೆ. ನಾವು ವಯಸ್ಸಾದವರು ಊರಾಗಿರೋದಕ್ಕಿಂತ ನಮ್ಮ ಜೊತೆ ಮಕ್ಕಳು ಇರಬೇಕು. ಆದರೆ ಇವಾಗಿನ ಯುವಕರು ಬೇಸಾಯದ ಕಡೆ ಆಕರ್ಷಣೆ ಆಗಬೇಕು. ಮಕ್ಕಳಿಗಿಂತ ಹೆಚ್ಚಿಗೆ ನಾನು ಮೊನ್ನೆ
ಡೀನ್ ಬಂದಿದ್ರು, ಹಾರ್ಟಿಕಲ್ಚರ್ ಇನ್ಸ್ಟಿಟ್ಯೂಟ್ ಡೀನು ಅವರೆಲ್ಲ, ಪ್ರೊಸೆಸಿಂಗ್ ಬಗ್ಗೆ ನೇರಳೆ ಹಣ್ಣು ಪ್ರೊಸೆಸಿಂಗ್ ಮಾಡೋಕೆ. ಅವ್ರಿಗೆ ಹೇಳಿದೆ, BSc ಮಾಡಿರ್ತಾರಲ್ಲ ಅವ್ರು ಕೆಲ್ಸಕ್ಕೆ ಹೋಗೋರು ಹೋಗ್ಲಿ, ಶಕ್ತಿ ಇರೋರು ಧೈರ್ಯ ಇರೋರು ಈ ಬೆಳೆ ಬೆಳೆಯಕ್ಕೆ ಬರ್ಬೇಕು ನಮ್ಮ ಜೊತೆಗೆ. ಈಗ ನಾನು ರಿಟೈರ್ಡ್ ಆದ್ಮೇಲೆ ಹೋಗಿದ್ದೀನಿ ಆ ಕೆಲಸ ಮಾಡಿ. ಹ್ಞೂ ಸರ್ ಈಗ BSc MSc ಮಾಡೋ ಕೆಲ್ಸಕ್ಕೆ ಹೋಗಲ್ಲ ಅನ್ನೋರು ಕೆಲಸಕ್ಕೆ ಜಾಸ್ತಿ ಜನ ದಂಬಲ್ ಬೀಳ್ತಾರೆ. ಅವ್ರು ಹೇಳ್ತಾರೆ, ನಾನು ಜಾಸ್ತಿ ಜನ ಇಂಟರ್ವ್ಯೂ ಮಾಡಿದೆ, ಅಣ್ಣ ನಾನು ಕೆಲಸಕ್ಕೆ ಸೇರಿದ್ರೆ ನನಗೆ ಹೆಣ್ಣು ಕೊಡಲ್ಲ, ನಾನೇನು ಮಾಡಲಿ ಅಂತ. ಹೌದು, ಅದು ನಿಜನೇ. ಹ್ಞೂ ಸರ್, ನಾನು ಜಾಸ್ತಿ ಜನದಾಗ ಈ ಸೊಪ್ಪು ಮಾರೋದ್ರಿಂದ ಕನೆಕ್ಷನ್ ಆಗಿ ಸೊಪ್ಪು ಮಾರೋ ಅಜ್ಜಿಗಳ ಕಡೆಯಿಂದ ಎಲ್ಲ ಫೀಡ್ಬ್ಯಾಕ್ ತಗೊಳ್ತೀನಿ. ಅವ್ರಿಗೆ ಮೆನಿ ಟೈಮ್ ಕೇಳ್ತೀನಿ, ನಾವು ಸೌತೆಕಾಯಿ ಹಾಕಿದ್ವಿ, ನಮ್ಮ 30 ರೂಪಾಯಿ ಬರೋದು ಒಂದು ಮೂಟಿಗೆ, ಸುಮಾರು 100 ಕಾಯಿ ಇರೋವು. ನಾನು ಸಹಕಾರ ನಗರದಾಗ ಮನೆ ಮಾಡ್ಕೊಂಡಿದ್ದಾಗ ಭಾನುವಾರ ದಿನ ಸೌತೆಕಾಯಿಗೆ ಹೋದ್ರೆ ಅವರು ಅದ್ಭುತವಾದ ರೇಟ್ ಹೇಳು, ಯಾಕಂಬ ಇಷ್ಟು ಮಾರ್ಕೆಟಾಗಿ ಇಷ್ಟು ಕಮ್ಮಿ ಇದೆ ಅಂದರೆ ಆಯಮ್ನಳ್ಳಿ ಅಣ್ಣ ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲಿ ಆಟೋ ರಿಕ್ಷಾ ತಗೊಬೇಕು, ಇಲ್ಲಿ ಆಳು ಇಳಿಸೋನು ಕೂಲಿ ಕೊಡಬೇಕು, ಏನೂ ವರ್ಕೌಟ್ ಆಗಲ್ಲ ಅಣ್ಣ ಅಂತಾರೆ. ಇದು ಸರ್ಕಾರ ಏನು ಮಾಡಬೇಕು ಅಂದರೆ ಯಾವುದನ್ನು ಸೆಂಟ್ರಲ್ ಪಾಯಿಂಟಿಂದ ಹಣ್ಣು ತರಕಾರಿನೆಲ್ಲ ಕ್ರೋಢೀಕರಿಸಿ ಮೈನ್ ರೋಡಾಗ ಯಾರ್ಯಾರು ವೆಂಡರ್ಸ್ ಅವರಲ್ಲ ಅವ್ರಿಗೆ ಇದು ಫಾರಿನ್ ಇನ್ವೆಸ್ಟ್ಮೆಂಟು, ಫಾರಿನ್ ಟೆಕ್ನಾಲಜಿ ಏನು ಬೇಡಿ ಸರ್, ನಮ್ಮಲ್ಲೇ ಹೆಚ್ಚಿಗೆ ಆಗ್ಬೇಕು. ಈ ಸರಿ ನನಗೆ ಸಂತೋಷ ಆಗಿದ್ದೇನೆಂದರೆ, ಇವತ್ತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿದರು, ಮೈಸೂರು ಮಂಡ್ಯದಾಗ 100 ರೂಪಾಯಿ kg ನೇರಳೆ ಹಣ್ಣು ಮಾರ್ತಾರಪ್ಪ, ವೆರಿ ಗುಡ್ ಅಂದೆ. ಯಾಕೆಂದರೆ 100 ರೂಪಾಯಿಗೆ ಬಂದಾಗ ಎಲ್ಲರೂ ತಿಂತಾರೆ. ನಾನು ಎಷ್ಟೋ ಸರಿ ಭಾಷಣದಾಗ ಹೇಳಿದ್ದೀನಿ, ನಂದು ಗಿಡ ಅದಲ್ಲ, ಯಾರನ್ನ ಬಿಡಿಸ್ಕೊಂತೀವಿ ಅಂದರೆ 50 ರೂಪಾಯಿ ಸಾಕು ನನಗೆ. ಯಾಕಂದರೆ 100 kg ಕುಯ್ಯೋ 300 kg ಕುಯ್ತದೆ, ಎಲ್ಲ ನಾವೇ ತಿನ್ನೋಕ್ಕಾಗಲ್ಲ. ಯಾರನ್ನು ಬಿಡಿಸ್ಕೊಂಡು ಹೋಗೋರು 50 ರೂಪಾಯಿ ಕೊಟ್ಟರು ಸಾಕು, ಅವ್ರು 100 ರೂಪಾಯಿಗೆ ಕನ್ಸ್ಯೂಮರ್ಗೆ ಮಾರಿದ್ರೆ ಇದೊಂದು ನೇಷನ್ ಬಿಲ್ಡಿಂಗ್ ವರ್ಕ್ ಅಂತ ನಾನು ಬಿಲೀವ್ ಮಾಡ್ತೀನಿ ಸರ್. ಯಾಕಂದರೆ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ ಹಣದ ಹಿಂದೆ ಹೋಗೋದಕ್ಕೆ ಬಹಳಷ್ಟು ಜನನ ಪ್ರೇರೇಪಿಸ್ತಾ ಇದ್ದಾರೆ. ಆದರೆ ಈ ಥರ ವ್ಯವಸಾಯದಲ್ಲಿ ನೀವು ಮುಂದೆ ಬನ್ನಿ, ವ್ಯವಸಾಯ ಮಾಡಿಕೊಂಡು ಬೇರೆ ವೃತ್ತಿನೂ ಮಾಡ್ಬೋದು. ವ್ಯವಸಾಯ ಇದ್ರೇ ಯಾಕಂದ್ರೆ ನಮ್ಗೆ ತಿನ್ನೋಕೆ ಅನ್ನ ಬೇಕು, ವ್ಯವಸಾಯ ಇಲ್ಲ ಅಂದರೆ ಯಾರೂ ತಿನ್ನೋಕ್ಕಾಗಲ್ಲ. ಬರೀ ಹಣನೇ ಬೆಳೆಯೋದು ಒಂದೇ ಅಲ್ಲ, ಬೆಳೆದ ಮೇಲೆ 10 ಜನ ತಿನ್ನಲಿ ಅಂತಲೂ ಹರಿಸ್ತಾರೆ. ಇಂಥವರು ಭಾಳ ಪುಣ್ಯಾತ್ಮರು ಇದ್ದಾರೆ. MA BL ಆ ಕಾಲದಲ್ಲಿ ಓದಿ ಕರಿಕೋಟ್ ಹಾಕದೆ ಇಲ್ಲೇ ಬಂದು ಮಣ್ಣಿನ ಕೋಟನ್ನೇ ಹಾಕ್ಕೊಂಡವರು ಇಷ್ಟು ಸಮೃದ್ಧವಾಗಿ ತೋಟವನ್ನು ಮಾಡಿದ್ದಾರೆ. ಕೃಷಿ ಮಾಡಿದರೆ ಬದುಕಿದೆ, ಅದನ್ನು ನೀವು ಕೂಡ ಮಾಡಿ ಅಂತ ಹೇಳಿ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಭೂಮಿ ತಾಯಿಯಲ್ಲಿ ಇಂಥವರೆಲ್ಲ ಇರಬೇಕು, ಇಂಥವರೇ ಇರಬೇಕು. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರಲ್ಲಿ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.